ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಈ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಂತಹ ಜಗ್ಗಾ ಅಲಿಯಾಸ್ ಜಗದೀಶ ಅಪ್ಸ್ಕ್ಯಾಂಡ್ ಆಗಿದ್ದ. ಕೊನೆಗೂ ಕೂಡ ಆತನನ್ನ ಲಾಕ್ ಮಾಡುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಶಾಸಕ ಭೈರತಿ ಬಸವರಾಜ್ ಆಪ್ತ ಆಯಿತ A1 ಜಗ್ಗಾ ಈ ಪ್ರಕರಣದಲ್ಲಿ ಶಾಸಕರ ಜೊತೆಗಿನ ಸಂಪರ್ಕದ ಬಗ್ಗೆ ಸಿಐಡಿ ಪ್ರಶ್ನೆಯನ್ನ ಕೇಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಐಡಿ ಎಸ್ಪಿ ವೆಂಕಟೇಶ್ ನೇತೃತ್ವದಲ್ಲಿ ವಿಚಾರಣೆ ಆಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂತಹ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗದನ್ನ ಸಿಐಡಿ ಲಾಕ್ ಮಾಡಿದ ನಂತರ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ಶಿವಪ್ರಕಾಶ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಹತ್ಯೆ ಮಾಡಿದ್ರಿ, ಸಂಚು ಯಾವ ರೀತಿ ರೂಪಿಸಿದ್ರಿ, ಎಷ್ಟು ದಿನದ ಪ್ಲಾನು, ಜೊತೆಗೆ ಭೈರತಿ ಬಸವರಾಜ್ಗೂ ನಿಮಗೂ ಏನು ಲಿಂಕು, ಇವ್ರದ್ದೇನಾದರೂ ಪಾತ್ರ ಇತ್ತಾ, ಎಲ್ಲದರ ಬಗ್ಗೆಯೂ ಕೂಡ ವಿಚಾರಣೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರನ್ನು ಕೂಡ ವಿಚಾರಣೆಗೊಳಪಡಿಸಲಾಗಿತ್ತು. ಅಲ್ಲಿ ಸಿಕ್ಕಂತಹ ಮಾಹಿತಿಯನ್ನು ಆಧರಿಸಿ ಈ A1 ಜಗ್ಗಾ ಅಲಿಯಾಸ್ ಜಗದೀಶನಿಗೆ ಸಿಐಡಿ ಗ್ರಿಲ್ ಅನ್ನು ಮಾಡಿದೆ. ಹಾಗಾದರೆ ಹೇಗಿತ್ತು ಪ್ರಶ್ನಾವಳಿಗಳು, ಅದಕ್ಕೆ ಆತ ಕೊಟ್ಟಂತಹ ಉತ್ತರ ಏನು ನೋಡ್ತಾ ಹೋಗೋಣ. ಬಿಕ್ಲು ಶಿವನ ಜೊತೆಗೆ ಇದ್ದಂತಹ ವೈಷಮ್ಯದ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ. ಜಮೀನಿನ ಗಲಾಟೆಯ ಬಗ್ಗೆಯೂ ಕೂಡ ಸಿಐಡಿ ಟೀಮ್ A1 ಜಗ್ಗಾ ಅಲಿಯಾಸ್ ಜಗದೀಶನನ್ನ ವಿಚಾರಣೆಗೊಳಪಡಿಸಿದೆ. ಭೈರತಿ ಬಸವರಾಜ್ ಜೊತೆಗಿನ ಕಾಂಟ್ಯಾಕ್ಟ್ ಸಂಪರ್ಕ ಆ ವಿಚಾರಕ್ಕೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದೆ. ಭೈರತಿ ಬಸವರಾಜ್ ಜೊತೆಗಿನ ಫೋಟೋವನ್ನು ಮುಂದಿಟ್ಟು ಸಾಲು ಪ್ರಶ್ನೆಯನ್ನ ಸಿಐಡಿ ಟೀಮ್ ಕೇಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಲವು ಬಾರಿ ಶಾಸಕರ ಜೊತೆಗೆ ಕಾಣಿಸಿಕೊಂಡಿದ್ದೀರಾ ನೀವು, ಈ ಕೊಲೆಗೂ ಶಾಸಕರಿಗೂ ಏನಾದರೂ ನಂಟಿದೆಯಾ, ಕುಂಭಮೇಳದಲ್ಲೂ ಕೂಡ ನೀವು ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ರಿ, ನಿಮ್ಮ ಆಪ್ತತೆ ಏನು ಅನ್ನೋದು ಗೊತ್ತಾಗ್ತಾ ಇದೆ. ನಿಮಗೂ ಶಾಸಕರಿಗೂ ಇರುವಂತಹ ಸಂಪರ್ಕ ಏನು, ಸಂಪರ್ಕ ಸರಿ, ಈ ಕೊಲೆಯಲ್ಲಿ ಅವರ ಪಾತ್ರ ಏನು, ಎಲ್ಲವನ್ನು ಕೂಡ ತೆಗೆದುಕೊಂಡಿದ್ದಾರೆ ಮಾಹಿತಿ ರೂಪದಲ್ಲಿ. ಅವರು ಹೇಳಿದಂತೆಯೇ ನೀವು ಕೆಲಸವನ್ನು ಮಾಡಿದ್ದೀರಾ, ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಅದಕ್ಕೆ ಜಗ್ಗನ ಉತ್ತರ ಈ ರೀತಿ ಇತ್ತು, ನನಗೂ ಭೈರತಿ ಬಸವರಾಜ್ಗೂ ಆತ್ಮೀಯತೆ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾನಂತೆ. ಕ್ಷೇತ್ರದ ಶಾಸಕರಾದ ಹಿನ್ನೆಲೆಯಲ್ಲಿ ಹಲವು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೆ, ಫೋಟೋ ತೆಗೆಸ್ಕೊಂಡಿದ್ದೆ ಅಂತ ಹೇಳಿದಾನಂತೆ. ಕುಂಭಮೇಳಕ್ಕೆ ಹೋಗಿದಾಗ ಅಲ್ಲಿ ಸಿಕ್ಕಿದ್ರು, ಭೇಟಿಯಾಗಿದ್ದೆ, ಒಂದು ಫೋಟೋ ತಗೊಂಡಿದ್ದೆ, ಕ್ಷೇತ್ರದ ಶಾಸಕರು ಅಂಥೇಳಿ ಫೋಟೋ ತೆಗೆಸಿಕೊಂಡಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾನೆ. ಅದನ್ನು ಬಿಟ್ಟರೆ ಅವರ ನಡುವೆ ಆಪ್ತತೆ ಇರಲಿಲ್ಲ, ಬಿಕ್ಲು ಶಿವ ಕೊಲೆಗೂ ತಮಗೂ ಸಂಬಂಧವಿಲ್ಲ ಅಂಥೇಳಿ ಜಗ್ಗಾ ಹೇಳಿದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ರೈಟ್, ಇದೇ ವಿಚಾರದಲ್ಲಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾಹಿತಿ ಕೊಡೋದಕ್ಕೆ. ನರಸಿಂಹಮೂರ್ತಿ, ಈಗ ಜಗ್ಗನ ಉತ್ತರವನ್ನು ನಾವು ಗಮನಿಸ್ತಾ ಇದ್ವಿ, ಇದು ಶಾಸಕರಿಗೆ ಯಾವ ರೀತಿ ಸಂಕಷ್ಟವನ್ನು ತಂದೊಡ್ಡಬಹುದು? ಈಗಾಗಲೇ ಈ ಪ್ರಕರಣ ಪ್ರಗತಿ ಸಾಧಿಸಬೇಕು ಅಂತ ಅಂದರೆ ಮೊದಲು ಈತನ ಬಂಧನ ಆಗಬೇಕು, ಈತ ಬಾಯ್ಬಿಡುವಂತಹ ಅಂಶಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಸೊ ಈಗಾತ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ, ಮುಂದೇನು ಅಂತ. ಬಿಕ್ಲು ಶಿವ ಕೊಲೆ ಪ್ರಕರಣದ A1 ಆರೋಪಿಯಾದಂತಹ ಜಗ್ಗನನ್ನು ನಿನ್ನೆ ಸಿಐಡಿ ಅಧಿಕಾರಿಗಳು ದೆಹಲಿಯ ಏರ್ಪೋರ್ಟ್ನಲ್ಲಿ ಬಂಧನ ಮಾಡುವ ಕೆಲಸವನ್ನು ಮಾಡಿದರು. ಆತ ವಿದೇಶದಿಂದ ದೆಹಲಿ ಏರ್ಪೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಲುಕ್ಔಟ್ ನೋಟಿಸ್ ಹಿನ್ನೆಲೆ ಆತನನ್ನು ಅಲ್ಲೇ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಆ ಬಳಿಕ ಸಿಐಡಿ ಪೊಲೀಸರಿಗೆ ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಆತನನ್ನು ಸಿಐಡಿ ಕಚೇರಿಗೆ ಕರೆತಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನನ್ನು 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆತ ಒಂದಷ್ಟು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮೊದಲಿಗೆ ಈ ವಿಚಾರ ಆರಂಭವಾಗಿದ್ದೇ ಈ ಕಿತ್ತಗನೂರಿನ ಜಮೀನಿನ ಸಂಬಂಧ. ಆ ಜಮೀನಿನ ವಿಚಾರ ಈ ಬಿಕ್ಲು ಶಿವ ಮತ್ತೆ ಈತನಿಗೆ ಗಲಾಟೆಯಾಗಿತ್ತು. ಆ ಗಲಾಟೆ ಸಂಬಂಧ ಒಂದಷ್ಟು ಮಾಹಿತಿಯನ್ನು ಸಹ ಕೇಳಲಾಗಿದೆ. ಅದರ ಜೊತೆಗೆ ಈ ಪ್ರಕರಣದಲ್ಲಿ A5 ಆರೋಪಿಯಾಗಿದ್ದಂತಹ ಶಾಸಕರಾದಂತಹ ಭೈರತಿ ಬಸವರಾಜ್ ವಿಚಾರವಾಗಿಯೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ನನಗೂ ಶಾಸಕರಿಗೂ ಯಾವುದೇ ರೀತಿಯಾದಂತಹ ಅತ್ಯಾಪ್ತತೆ ಇಲ್ಲ. ಶಾಸಕರಾದಂತಹ ಹಿನ್ನೆಲೆಯಲ್ಲಿ ನಾನು ಕೂಡ ಅದೇ ಕ್ಷೇತ್ರದ ನಿವಾಸಿ, ಹೀಗಾಗಿ ಆಗಾಗ್ಗೆ ಹಲವಾರು ಬಾರಿ ಹೋಗಿದ್ದೀನಿ. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ಬಾಂಧವ್ಯ ಆತ್ಮೀಯತೆ ಇಲ್ಲ. ಅದರ ಜೊತೆಗೆ ಕುಂಭಮೇಳಕ್ಕೆ ಹೋದಂತಹ ಫೋಟೋಗಳು ರಿವೀಲ್ ಆದಂತಹ ಬಗ್ಗೆ ನಾನು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿದ್ರು, ಆಗ ಒಂದು ಫೋಟೋವನ್ನು ತೆಗೆಸ್ಕೊಂಡಿದ್ದೀನಿ. ನನಗೆ ಮತ್ತು ಅವರಿಗೆ ಯಾವುದೇ ಜಮೀನಿನ ವಿಚಾರವಾಗಿ ಯಾವುದೇ ವ್ಯವಹಾರಗಳು ನಡೆದಿಲ್ಲ ಅನ್ನೋ ಮಟ್ಟಿಗೆ ಆತ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇಲ್ಲಿ ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಈ ಹಿಂದೆ ಜಗ್ಗಾ ಅರೆಸ್ಟ್ ಆದಂತಹ ಬಳಿಕ ಆತ ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ, ಆತ ಹೇಳುವಂತಹ ವಿಚಾರಗಳ ಆಧಾರದ ಮೇಲೆ ಶಾಸಕರಿಗೆ ಒಂದಷ್ಟು ಸಂಕಷ್ಟ ತಂದೊಡ್ಡೋದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿಬಂದಿತ್ತು. ಈ ನಡುವೆ ಶಾಸಕರು ಹೈಕೋರ್ಟ್ನಿಂದ ರಿಲೀಫನ್ನು ಪಡ್ಕೊಂಡಿದ್ದಾರೆ, ಅರೆಸ್ಟ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಈಗ ಈತ ಕೊಡ್ತಕ್ಕಂತಹ ಹೇಳಿಕೆಯ ಆಧಾರದ ಮೇಲೆ ಮುಂದೆ ಚಾರ್ಜ್ ಶೀಟನ್ನು ಸಲ್ಲಿಸೋದಕ್ಕೆ ಇವ್ರಿಗೆ ಒಂದಷ್ಟು ಎವಿಡೆನ್ಸ್ಗಳು ಸಿಕ್ಕಂತಾಗುತ್ತೆ. ಹೀಗಾಗಿಯೇ ಈತನನ್ನು ಡ್ರಿಲ್ಗೆ ಒಳಪಡಿಸುವ ಕೆಲಸವನ್ನು, ಈತನಿಂದ ಬಾಯ್ಬಿಡಿಸುವ ಕೆಲಸವನ್ನು ಮಾಡಲಾಗ್ತಿದೆ. ಈತ ಹೇಳಿದ್ದೆಲ್ಲವೂ ಸತ್ಯ ಅಂತೇಳಿ ನಂಬುವಂತಹ ಸ್ಥಿತಿಯಲ್ಲಿ ಸಿಐಡಿ ಅಧಿಕಾರಿಗಳೇನಿಲ್ಲ. ಹೀಗಾಗಿ
ಈತ ಕೊಟ್ಟಂತಹ ಮಾಹಿತಿಗಳ ಆಧಾರದ ಮೇಲೆ ಮತ್ತು ಇವರ CID ಬಳಿ ಇರುವಂತಹ ಈ ಹಿಂದೆ ಆರೋಪಿಗಳು ಹೇಳಿದಂತಹ ಸ್ಟೇಟ್ಮೆಂಟ್ಗಳಿರ್ಬೋದು ಅಥವಾ ಒಂದಷ್ಟು ಸೂಕ್ಷ್ಮವಾಗಿ ಸಂಗ್ರಹಿಸಿದಂತಹ ದಾಖಲೆಗಳಿರ್ಬೋದು, ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಈತನನ್ನು ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನು ತೆಗೆಯುವ ಕೆಲಸವನ್ನು ಮಾಡಲಾಗ್ತಿದೆ. ಶಾಸಕರ ರೋಲೇನು, ಯಾವ ಕಾರಣಕ್ಕೋಸ್ಕರ ಕೊಲೆ ಆಯಿತು, ಆತ ಅಡ್ಡ ಬಂದ ಅನ್ನೋ ಕಾರಣಕ್ಕೆ, ಜಮೀನಿನ ವಿಚಾರ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಇದೀಗ CID ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಿರೋದು. ಓಕೆ, ಹಾಗೆ ಸಂಪರ್ಕದಲ್ಲಿ ನರಸಿಂಹಮೂರ್ತಿ ವಾಪಸ್ ಬಂದೆ.